ಬಾಣಂತಿಯರ ಸರಣಿ ಸಾವು ಕೇಸ್ ಏನಿದೆ ರಾಜ್ಯ ಸರ್ಕಾರವನ್ನ ಮುಜುಗರಕ್ಕೂ ಇಕ್ಕಟ್ಟಿಗೂ ಸಿಲುಕಿಸಿದೆ. ಇದರ ಬೆನ್ನಿಗೆ ಒಂದಿಷ್ಟು ಕ್ರಮ ಕೈಗೊಳ್ಳುವ ಮುನ್ಸೂಚನೆಯನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಜೊತೆ ಔಷಧ ನಿಯಂತ್ರಣ ಮಂಡಳಿಯನ್ನ ವಿಲೀನ ಮಾಡಲಾಗಿದೆ. ಅದಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ರಾಜ್ಯ ಸಚಿವ ಸಂಪುಟದಲ್ಲಿ ಈ ನಿರ್ಣಯಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಆಹಾರ ಗುಣಮಟ್ಟ ಇಲಾಖೆಯ ಆಯುಕ್ತರಿಗೆ ಔಷಧಿ ಮಂಡಳಿಯ ಜವಾಬ್ದಾರಿಯನ್ನ ಕೂಡ ಕೊಡಲಾಗಿದೆ. ಅದನ್ನ ಆಹಾರ ಸುರಕ್ಷತೆ ಮತ್ತು ಔಷಧ ಮಂಡಳಿ ಅಂತ ಮರುನಾಮಕರಣ ಮಾಡಲಾಗಿದೆ. ಔಷಧಿಗಳ ಗುಣಮಟ್ಟ ಪರೀಕ್ಷೆಯ ಮೇಲೆ ಇನ್ನು ಆಹಾರ ಇಲಾಖೆ ಹದ್ದಿನ ಕಣ್ಣಿಡುತ್ತೆ. ರಾಜ್ಯ ಸರ್ಕಾರ ಒಂದಿಷ್ಟು ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ ಈ ಘಟನೆಯ ನಂತರ. ಯಾಕೆಂತಂದ್ರೆ ಸರ್ಕಾರ ಮುಜುಗರಕ್ಕೆ ಸಿಲುಕಿದೆ, ಇಕ್ಕಟ್ಟಿಗೆ ಸಿಲುಕಿದೆ, ಆಕ್ರೋಶಕ್ಕೆ ಗುರಿಯಾಗ್ತಾ ಇದೆ. ಈ ಮಧ್ಯೆ ಒಂದಿಷ್ಟು ಮೈನರ್ ಚೇಂಜಸ್ ಅನ್ನ ಇಲಾಖೆಯಲ್ಲಿ ಮಾಡಿಕೊಳ್ತಾ ಇದೆ. ಒಂದು ಸಣ್ಣ ಮಟ್ಟದ ಬದಲಾವಣೆಯನ್ನ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಜೊತೆಗೆ ಔಷಧ ನಿಯಂತ್ರಣ ಮಂಡಳಿಯನ್ನ ವಿಲೀನ ಮಾಡಲಾಗಿದೆ. ಮೊನ್ನೆ ಡ್ರಗ್ ಕಂಟ್ರೋಲರ್ ಒಬ್ಬರನ್ನ ಸಸ್ಪೆಂಡ್ ಮಾಡಿದ ನಂತರ ಈಗ ಇನ್ನೊಂದು ನಿರ್ಧಾರ. ಇನ್ನು ಇದಕ್ಕೆ ಅಂದರೆ ಇಲಾಖೆಗಳ ವಿಲೀನ ಆಗಬೇಕು ಅಂತಂದರೆ ಕ್ಯಾಬಿನೆಟ್ ಅಪ್ರೂವಲ್ ಆಗಬೇಕು. ರಾಜ್ಯ ಸಚಿವ ಸಂಪುಟದಲ್ಲಿ ವಿಲೀನವನ್ನ ನಿರ್ಧಾರ ಏನಿತ್ತು ಅಥವಾ ನಿರ್ಣಯ ಏನಿತ್ತು ಅದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಲಾಗಿದೆ. ಆಹಾರ ಗುಣಮಟ್ಟ ಇಲಾಖೆ ಆಯುಕ್ತರಿಗೆ ಮಂಡಳಿಯ ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ. ಔಷಧ ನಿಯಂತ್ರಣ ಮಂಡಳಿಯ ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ ಮತ್ತು ಅದರ ಹೆಸರನ್ನು ಕೂಡ ಬದಲಾಯಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.